ಎರಡನೇದು, ಇವತ್ತು 64 ವಸತಿಗಳನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ನನಗೆಲ್ಲೋ ಒಂದು ಕಡೆ ನಾನು 2015ರಲ್ಲಿ ಗೃಹ ಸಚಿವನಾದ ಮೇಲೆ ಮೊದಲನೇ ಬಾರಿ ಪೊಲೀಸ್ ಲೈನ್ಗಳಿಗೆ ಹೋದೆ. ನಾನು ಪೊಲೀಸ್ನವರು, ನಮ್ಮ ಕಾನ್ಸ್ಟೇಬಲ್ಗಳು ಎಲ್ಲಿದ್ದಾರೆ, ಯಾವ ರೀತಿ ಜೀವನ ಮಾಡ್ತಾರೆ, ಒಂದಿಷ್ಟು ನೋಡೋಣಪ್ಪ ಅಂತ ಹೇಳಿದೆ. ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿರ್ಬೋದು, ಆದರೆ ಒಬ್ಬ ಗೃಹ ಸಚಿವನಾಗಿ ನಾನು ಹೋದೆ. ಆ ಚಿತ್ರಣ ನನಗೆ ಬಹಳ ಕೆಟ್ಟದ ಅನ್ನಿಸ್ತು. ಒಂದೇ ಒಂದು ರೂಮು, ಆ ರೂಮು ಹೆಂಚಿನ ಮನೆ, ಬ್ರಿಟಿಷ್ನವ್ರ ಕಾಲದಲ್ಲಿ ಮಾಡಿರೋದು. ಆ ಹೆಂಚಿನ ಮನೆಯಲ್ಲಿ ಒಂದು ರೂಮು, ಆ ರೂಮ್ ಒಳಗೆ ಅಡುಗೆ ಮನೆ, ಆ ರೂಮಲ್ಲೇ ಬಾತ್ರೂಮ್ ಇದೆ. ಆ ಕಡೆ ಸ್ವಲ್ಪ ಹೊರಗಡೆ ಏನೋ ಒಂದು ಶೀಟ್ ಹಾಕ್ಕೊಂಡು ಅಲ್ಲಿ ಬಾತ್ರೂಮು ಮಾಡ್ಕೊಂಡಿದ್ದಾರೆ. ಏನಾದರೂ ಆ ಒಂದೇ ಚಿಕ್ಕ ರೂಮ್ನೆಲ್ಲ ಆಗಬೇಕು. ಬೆಂಗಳೂರಿನಂಥ ಪಟ್ಟಣದಲ್ಲಿ ಅಂಥ ರೀತಿಯಲ್ಲಿ ನಮ್ಮ ಕಾನ್ಸ್ಟೇಬಲ್ಗಳು ಜೀವನ ಮಾಡ್ತಾರೆ ಅಂದರೆ ಹೇಗಾಗ್ಬೋದು? ಆದರೆ ನಾವು ಅವರಿಂದ ಬಯಸೋದೇನು? ನಾವು ಅವರಿಂದ ಬಹಳ ನಿರೀಕ್ಷೆ ಏನಿದೆ ಅಂದರೆ, ಅವರು ನಮ್ಮನ್ನು ರಕ್ಷಣೆ ಮಾಡಬೇಕು, 24 ಗಂಟೆ ನಮ್ಮನ್ನು ರಕ್ಷಣೆ ಮಾಡಬೇಕು, ನಾವು ಚೆನ್ನಾಗಿ ಆರಾಮಾಗಿ ನಿದ್ದೆ ಹೊಡಿಬೇಕು, ಅವರು ಬೀದಿ ತಿರುಗಬೇಕು, ಅವ್ರು ಮಳೆ ಬಿಸಿಲು ಏನೂ ನೋಡಬಾರ್ದು. ಆದರೆ ಅವರಿಗೆ ಮಾತ್ರ ಕೊಡುವಂಥ ಸವಲತ್ತುಗಳು ಬಹಳ ಕೀಳು ಮಟ್ಟದ ಸವಲತ್ತುಗಳು ಅಂತೇಳಿ ನನಗೆ ಅನಿಸಿದಾಗ ಪೊಲೀಸ್ ಗೃಹ ಅಂತಕ್ಕಂಥದ್ದನ್ನು ತಗೊಂಡ್ಬಂದು ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮತಿಯನ್ನು ಕೊಟ್ಟರು, ಹಣ ಕೊಟ್ಟರು. ಪೊಲೀಸ್ ಗೃಹ ಈ ರೀತಿ ಕ್ವಾರ್ಟರ್ಸ್ ಹಿಂಗೆ ಡಿಸೈನ್ ಮಾಡಿ ಹಿಂಗೆ ಇರಬೇಕು ಅಂತೇಳಿ ನಾವು ಮಾಡಿ ಪ್ರಾರಂಭದಲ್ಲಿ 18 ಲಕ್ಷ ರೂಪಾಯಿ ಒಂದು ಯೂನಿಟ್ ಕಾಸ್ಟ್. ನಾವು ಪ್ರಾರಂಭ ಮಾಡಿದಾಗ 18 ಲಕ್ಷ ಯೂನಿಟ್ ಕಾಸ್ಟ್. 2 ಬೆಡ್ರೂಮು, 2 ಬಾತ್ರೂಮು, ಒಂದು ಹೊರಾಂಡ, ಕಿಚನ್. ಇವತ್ತು ಈಗ ತಾನೇ ನಾನು ಉದ್ಘಾಟನೆ ಮಾಡಿದ್ವಿ, ನಾನು ದಿನೇಶ್ ಅವರು. 28 ಲಕ್ಷ ರೂಪಾಯಿ ಒಂದು ಯೂನಿಟ್ ಕಾಸ್ಟ್. ಅವರು ಚೆನ್ನಾಗಿರ್ಬೇಕಲ್ವಾ? ಅವರು ನಿಮ್ಮ ಹಾಗೆ ನಮ್ಮ ಹಾಗೆ ಅವರು ಇರಬೇಕಲ್ವ? ಆ ಕಾರಣಕ್ಕಾಗಿ ನಾವು ಈ ಪೊಲೀಸ್ ಗೃಹ ಪ್ರಾರಂಭ ಮಾಡಿ ಇವತ್ತು ಸುಮಾರು 40%, ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿರ್ಬೋದು, 40% ಪೊಲೀಸ್ ಸಿಬ್ಬಂದಿ ಇವತ್ತು ಆ ಕ್ವಾರ್ಟರ್ಸ್ಗಳಲ್ಲಿ ಇದ್ದಾರೆ. ನನ್ನ ಆಸೆ ಇರ್ತಕ್ಕಂಥದ್ದು ಅದು 80 ಆಗಬೇಕು, 100 ಆಗಬೇಕು ಅಂತ ಹೇಳಿ ನಾನು ಆಸೆ ಇಟ್ಕೊಂಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಈ ಬಾರಿ ಬಡ್ಜೆಟ್ ಕೊಡುವಾಗ ಕೇಳಿದ್ದೇನೆ, 25ಕ್ಕೆ ಮುಗಿದೋಗ್ತಾ ಇದೆ ನಮ್ಮ ಪೊಲೀಸ್ ಗೃಹ, 2025 ಮುಗಿದೋಗ್ತಾ ಇದೆ, ನೀವು ಮತ್ತೆ ಎಕ್ಸ್ಟೆನ್ಷನ್ ಕೊಡಬೇಕು ಇನ್ನೊಂದು 5 ವರ್ಷ ಅಂತ ಕೇಳಿದಾಗ ಅವರು ಸ್ಟ್ರೈಟ್ ಅವೇ ಹೇಳಿದ್ರು, ಆಯ್ತು ನಾನು ಕೊಡ್ತೇನೆ ಅಂತ ಅವರು ಅನೌನ್ಸೇ ಮಾಡಿದ್ರು. ಇವತ್ತು ಪೊಲೀಸ್ ಗೃಹ ಮುಂದುವರೆದಿದೆ. ಇರ್ತಕ್ಕಂಥ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ, ಬೆಂಗಳೂರಿನಂಥ ಪಟ್ಟಣದಲ್ಲಿಯೂ ಕೂಡ ಆ ಪೊಲೀಸ್ ಲೈನ್ಗಳನ್ನು ನೋಡಿದರೆ, ನಾನು ಬೆಂಗಳೂರಿನಲ್ಲಿ ನೋಡಿದ್ದೇನೆ, ಬೆಳಗಾಮಲ್ಲಿ ನೋಡಿದ್ದೇನೆ, ಹುಬ್ಬಳ್ಳಿ ಧಾರವಾಡದಲ್ಲಿ ನೋಡಿದ್ದೇನೆ, ಅವೆಲ್ಲವನ್ನು ಕೂಡ ಈಗ ಬದಲು ಮಾಡಿ ಅವರಿಗೆ ಸುಸಜ್ಜಿತವಾದಂಥ ಕ್ವಾರ್ಟರ್ಸ್ಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಕರ್ನಾಟಕ ಪೊಲೀಸ್ ಏನಿದೆ ಬಹಳ ಉತ್ತಮವಾದ ಕೆಲಸವನ್ನು, ನಾನು ಗೃಹ ಸಚಿವನಾಗಿ ನನ್ನ ಬೆನ್ನು ನಾನೇ ತಟ್ಕೊಳ್ತೀನಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಕಳೆದ ಸುಮಾರು ವರ್ಷಗಳಿಂದ 99% ಮರ್ಡರ್ಸ್, ಆ ಮರ್ಡರರ್ಸ್ ಅನ್ನ ಹಿಡಿದು ಅವರಿಗೆ ನ್ಯಾಯಯುತವಾಗಿ ಏನು ಆಗಬೇಕು ಕಾನೂನು ಪ್ರಕಾರ ಆ ಕೆಲಸ ನಮ್ಮ ಇಲಾಖೆ ಮಾಡಿದೆ. 99% of the murderers have been brought to books. ಕ್ರೈಮ್ ರೇಟ್ ಕಡಿಮೆ ಆಗಿದೆ. ಅನೇಕ ಜನ ಹೇಳ್ತಾರೆ, ಇಲ್ಲ ನಿಮಗೆ ಸೈಬರ್
ಫ್ರಾಡ್ಸ್, ಸೈಬರ್ ಕೇಸಸ್ ಜಾಸ್ತಿ ಆಗಿದೆ. ಹೌದು, ಯಾಕಾಗಿದೆ ಅಂತ ಹೇಳಿದ್ರೆ ರಿಜಿಸ್ಟ್ರಿ ಮಾಡೋದಕ್ಕೆ ನಾವು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆನಂತರ ಟೆಕ್ನಿಕಲಿ ಅವ್ರ ಹತ್ರ ಏನು ಇಲ್ಲದೆ ಇದ್ರೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಎಲ್ಲಿ ಟೆಕ್ನಿಕಲ್ ಫೆಸಿಲಿಟೀಸ್ ಇದೆ ಅದು ಅಲ್ಲಿಗೆ ಶಿಫ್ಟ್ ಮಾಡ್ತೇವೆ. ಆದರೆ ಇವತ್ತು ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸ ನಮ್ಮ ಇಲಾಖೆಯಲ್ಲಿ ಮಾಡ್ತಾ ಇದೆ. ಪ್ರತಿಯೊಬ್ಬ ಕಾನ್ಸ್ಟೇಬಲ್, ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾನ್ಸ್ಟೇಬಲ್ ಕೂಡ ಸೈಬರ್ ಟ್ರೈನಿಂಗ್ ಆಗಬೇಕು, ಮಾಡ್ತೇವೆ. ಈಗಾಗಲೇ ಆ ಕೆಲಸ ಪ್ರಾರಂಭ ಆಗಿದೆ. ಪ್ರತಿಯೊಂದು SP ಕಚೇರಿಯಲ್ಲಿ ಒಂದು ಟ್ರೈನಿಂಗ್ ಯೂನಿಟ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅವರು ಪ್ರತಿಯೊಬ್ಬ ಕಾನ್ಸ್ಟೇಬಲ್ಗೂ ಸೈಬರ್ ಕೇಸಸ್ ಅನ್ನು ಹ್ಯಾಂಡಲ್ ಮಾಡೋದಕ್ಕೆ ಅವರಿಗೆ ಟ್ರೈನಿಂಗ್ ಅನ್ನು ಮಾಡಿಕೊಡ್ತೇವೆ. ಹಾಗಾಗಿ ಇವತ್ತು ನಮ್ಮ ಇಲಾಖೆ ಬಹಳ ವಿಶೇಷತೆಯಿಂದ ಕೂಡಿದೆ. ಟೆಕ್ನಿಕಲ್ ಪವರ್ ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯ ಘಟನೆಗಳು ನಡೆದಾಗ ಬಹಳ ಶೀಘ್ರವಾಗಿ ಅವರು ಅಲ್ಲಿ ತಲುಪ್ತಾರೆ. ಈಗಾಗಲೇ ನಮ್ಮಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಾವು ಈ ಹೊಯ್ಸಳ ವೆಹಿಕಲ್ಸ್ಗಳು ಕೊಟ್ಟಿದ್ದೇವೆ. ಆದಷ್ಟು ಶೀಘ್ರವಾಗಿ ಎಲ್ಲ ಒಂದು ಕ್ರೈಮ್ ಆದರೆ ಅಲ್ಲಿಗೆ ತಲುಪತಕ್ಕಂಥ ರೀತಿಯಲ್ಲಿ ಅವರಿಗೆ ಫೆಸಿಲಿಟೀಸ್ ಮಾಡಿದ್ದೇವೆ. ಇನ್ನೂ ಹೆಚ್ಚೆಚ್ಚು ಟೆಕ್ನಾಲಜಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ ಅಂತ ಹೇಳುವಂಥ ರೀತಿಯಲ್ಲಿ ನಮ್ಮ ಇಲಾಖೆ ಕೆಲಸ ಮಾಡಿದೆ. ಇತ್ತೀಚೆಗೆ ಒಂದು ಹೈದರಾಬಾದಿನ ಸಂಸ್ಥೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಕರ್ನಾಟಕದಲ್ಲಿ ಕರ್ನಾಟಕ ಪೊಲೀಸ್ ಜನರಿಗೆ ನ್ಯಾಯವನ್ನು ಕೊಡೋದರಲ್ಲಿ ಅವರಿಗೆ ಯಾವುದೇ ತೊಂದರೆ ಆಗದಾಗೆ ನ್ಯಾಯ ಸಿಗುವಂಥದ್ರಲ್ಲಿ ಇಡೀ ದೇಶದಲ್ಲಿ ಮೊದಲನೆಯದು ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ನಾವು ಹೇಳೋದಲ್ಲ, ನಾವು ಹೇಳ್ಕೊಳ್ತೀವಿ ನಾವೆಲ್ಲ. ಆದರೆ ಬೇರೆಯವರು ಇನ್ಯಾರೋ ಥರ್ಡ್ ಪರ್ಸನ್ ಹೇಳ್ತಾರಲ್ಲ, ಅದು ಬಹಳ ಮುಖ್ಯ. ಹಾಗಾಗಿ ಹೈದರಾಬಾದಿನ ವಿಶ್ವವಿದ್ಯಾನಿಲಯ ನಮಗೆ ಅದನ್ನು ಕೊಟ್ಟಿದೆ ಅಂತ ಹೇಳಿ, ಇಟ್ ಇಸ್ ಕಾಲ್ಡ್ ಇಂಡಿಯಾ ಜಸ್ಟಿಸ್ ರಿಪೋರ್ಟ್. ಅದು ಹೈದರಾಬಾದ್ನಿಂದ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೇನೆ. ಹಾಗಾಗಿ ಇವತ್ತು ನಾವೇನು ಈ ಒಂದು ವಿಶೇಷ ಕಾರ್ಯಪಡೆಯನ್ನು ಮಾಡಿದ್ದೇವೆ, ಅದರ ಜೊತೆಯಲ್ಲಿ ನಾವು ಕೆಲವು ವಸತಿಗಳನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಹುಶಃ ಅನೇಕ ಟೀಕೆ ಟಿಪ್ಪಣಿಗಳಿಗೆ ಅವರು ಒಳಗಾಗಿದ್ದಾರೆ, ನಾನು ಒಳಗಾಗಿದ್ದೇನೆ. ಆದರೆ ಇದು ಸಹಜ. ಇದು ಯಾವುದೇ ಒಂದು ಘಟನೆ ನಡೆದಾಗ ಸ್ವಾಭಾವಿಕವಾಗಿ ಇದಕ್ಕೆ ಪ್ರತಿಕ್ರಿಯೆ ಬಂದೇ ಬರುತ್ತೆ. ಅಂತಹದರ ಮಧ್ಯೆಯೂ ಕೂಡ ತನ್ನ ಜವಾಬ್ದಾರಿಯನ್ನು ಹೊತ್ತು ತಮ್ಮ ಜೊತೆಯಲ್ಲಿ ಎಲ್ಲ ರೀತಿಯಲ್ಲೂ ಸಹಕರಿಸಿಕೊಂಡು ಜನಸಮುದಾಯದ ಭಾವನೆಗಳಿಗೆ ಸ್ಪಂದಿಸುವಂಥ ಒಬ್ಬ ಜಿಲ್ಲಾ ಸಚಿವರು ಮತ್ತು ಆರೋಗ್ಯ ಇಲಾಖೆಯನ್ನು ರಾಜ್ಯದಲ್ಲಿ ಅನೇಕ ರೀತಿ ಹೊಸ ಹೊಸ ಆವಿಷ್ಕಾರಗಳನ್ನು ತರೋದರ ಜೊತೆಗೆ ಅನೇಕ ಬದಲಾವಣೆಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು. ಅವರ ಹಿನ್ನೆಲೆ ಕೂಡ ತಮಗೆಲ್ಲ ಗೊತ್ತಿದೆ. ಅವರ ತಂದೆಯವರು ಗುಂಡೂರಾಯರು ಯಾವ ರೀತಿ ರಾಜ್ಯದ ಆಡಳಿತವನ್ನು ಮಾಡಿದರು. ಕಡಿಮೆ ಸಮಯ ಆದರೂ ಕೂಡ ಇಡೀ ಸಮುದಾಯ ಅವರನ್ನು ಇವತ್ತು ಕೂಡ ಅನೇಕ ವಿಚಾರದಲ್ಲಿ ನೆನಪಿಸಿಕೊಳ್ಳುವಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಸುಪುತ್ರನಾಗಿ ಅದೇ ದಾರಿಯಲ್ಲಿ ಇವತ್ತು ನಮ್ಮ ದಿನೇಶ್ ಗುಂಡೂರಾಯರು ಕೂಡ ಹೋಗ್ತಿದ್ದಾರೆ ಅನ್ನೋದು ಬಹಳ ಸಂತೋಷ. ಹಾಗಾಗಿ ಇವತ್ತು ಅವರು ಕೂಡ ಬಂದಿದ್ದು ಬಹಳ ಸಂತೋಷ ಅಂತ ಹೇಳಿ, ಮತ್ತು ನಮ್ಮೆಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತೆಲ್ಲ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಬಹಳ ಮುಖ್ಯವಾಗಿ ನಮ್ಮ SAF ಸ್ವಲ್ಪ ಸ್ಟ್ರೈಟಾಗಿ ನಿಂತ್ಕೊಳ್ರಣ, ಚೆನ್ನಾಗಿ ಕಾಣಿಸ್ತೀರಾ ಅಲ್ವಾ? ಚೆನ್ನಾಗಿದೆಯಲ್ಲೇನ್ರಿ? ಆದ್ದರಿಂದ ಅವರಿಗೆ ಶುಭ ಕೋರ್ತೇನೆ. ಮತ್ತೊಂದು ಬಾರಿ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ
ಈ ಜಿಲ್ಲೆಗಳಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೆ ನಿಮಗೆ ಸಾಧ್ಯ ಆಗಲಿ ಅಂತ ಹೇಳಿ ನಾನು ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.